ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुं मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धेनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेदवेदान्तवेद्याय मेघश्यामलमूर्तये हिंसां मोहनरूपाय पुण्यश्लोकाय मङ्गलम्। इष्टदेवता कुलदेवता भूनीला समेत श्रीलक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ವಾಕ್ಯ ಅಂದ್ರೆ ಪುಣ್ಯ ಕೀರ್ತಿ ಅನ್ನೋ ಒಂದು ನಾಮದಲ್ಲಿ ಜಗನ್ಮಾತೆಯ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಅವಳ ಬಗ್ಗೆ ಭಕ್ತಿ ಉಂಟಾಗಬೇಕು ಅನ್ನೋದಾದ್ರೆ ಕೋಟಿ ಜನ್ಮದಿಂದ ಪುಣ್ಯಗಳು ಬೇಕು ಅನ್ನೋ ಮಾತನ್ನ ಹೇಳಿದ್ದ ಅಂತ. ಕೋಟಿ ಜನ್ಮಾರ್ಜಿತೈ ಪುಣ್ಯೈ ಭವೇರ್ಭಕ್ತಿ ಪ್ರಜಾಯತೆ ಅನ್ನೋ ಮಾತನ್ನ ಕೃಷ್ಣ ಹೇಳಿದ್ದ ಅನ್ನೋ ಮಾತನ್ನ ನಾವು ಹೇಳಿ ನಿಲ್ಸಿದ್ವಿ. ಇವತ್ತಿನ ನಾಮ ಪುಣ್ಯ ಲಭ್ಯ. ನೋಡಿ, ಈ ಯಾವ ಮನುಷ್ಯನಿಗೆ ಅದೇ ಜನ್ಮವೇ ಕಡೆ ಜನ್ಮ ಅನ್ನೋದಾದ್ರೆ ಅಂತಹ ಮನುಷ್ಯನಿಗೆ ಶ್ರೀವಿದ್ಯಾ ಲಭ್ಯವಾಗತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಶ್ರೀವಿದ್ಯಾ ಲಭ್ಯವಾಯ್ತು ಅನ್ನೋದಾದ್ರೆ ಅವನು ಕಡೆ ಜನ್ಮಕ್ಕೆ ಬಂದಿದ್ದಾನೆ ಅನ್ನೋದಾದ್ರೆ ಅವನು ಈ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಒಂದು ಒಳ್ಳೆಯ ಇದು ಕ್ವಾಲಿಫಿಕೇಶನ್ ಇರಬೇಕು ಅಂತ ಅನ್ಬೇಕಂತ IIT-ನೋ IIM ಇನ್ನೊಂದು ಮತ್ತೊಂದು ಹೈಯರ್ ಸ್ಟಡೀಸ್ಗೆ ಅವರು ಅಪ್ಲೈ ಮಾಡಿದಾಗ ಅಲ್ಲಿ ಸೀಟ್ ಸಿಕ್ತು ಅಂದ್ಬಿಟ್ಟು ಆ ಕಾಲೇಜಿಗೆ ಸೇರಿದ ಮೇಲೆ ಅವರು ಓದದೇ ಇರೋದಿಲ್ಲ. ಯಾಕಂತಂದ್ರೆ ಅವರು ಎಷ್ಟು ಕಷ್ಟಪಟ್ಟು ಆ ಒಂದು ಎಕ್ಸಾಮಿನೇಷನ್ಗಳನ್ನ IIT ಆಗ್ಲಿ IIM ಆಗ್ಲಿ ಇನ್ನೊಂದು ಮತ್ತೊಂದು IAS ಎಂಟ್ರೆನ್ಸ್ ಯಾವ್ದಾರಾಗ್ಲಿ ಮಾಡಿದಾಗ ಆ ಒಂದು ಪರೀಕ್ಷೆಗಳನ್ನ ಮಾಡಿದಾಗ ಅದಕ್ಕೆ ಅವ್ರು ಎಷ್ಟು ಶ್ರಮವನ್ನ ಪಟ್ಟಿರ್ತಾರೆ ಅನ್ನೋದು ಆ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಮೇಲಿಂದ ಅವ್ರೇನ್ ಮಾಡ್ತಾರೆ, ಆ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗೋ ಹಾಗೆ ಅವ್ರು ಮುಂದಕ್ಕೆ ಅದನ್ನ ಇನ್ನು ಜ್ಞಾನಾರ್ಜನೆ ಮಾಡ್ಕೋತಾ ಇನ್ನು ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೇನೆ ಯಾರಿಗೆ ಇದೇ ಕಡೆ ಜನ್ಮ ಅಂತ ಅಂದಾಗ ಶ್ರೀವಿದ್ಯಾ ಲಭ್ಯವಾಯ್ತು, ಅವನು ನನಗೆ ಇದೇ ಕಡೆ ಜನ್ಮ ನನಗೆ ಶ್ರೀವಿದ್ಯಾ ಲಭ್ಯವಾಯ್ತು ಅಂತ ಹೇಳಿ ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನಿಗೆ ನಾನು ಈಗಾಗಲೇ ಕೊಟ್ಟ ಉದಾಹರಣೆ ತರ IIT IIM ಸೀಟ್ ಸಿಕ್ತು ಅನ್ನೋ ತರ ಮುಂದೆ ಹೇಗೆ ಅವ್ರು ಓದ್ತಾರೋ ಅದೇ ರೀತಿಯಲ್ಲಿ ಶ್ರೀವಿದ್ಯಾ ಪ್ರಾಪ್ತವಾಗಿರ್ತಕ್ಕಂತಹ ಮನುಷ್ಯ, ಆ ಯೋಗಿ, ಆ ಒಬ್ಬ ಇದು ಪರಮಾತ್ಮನ ಆ ಜಗನ್ಮಾತೆಯ ಭಕ್ತ ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಜಗನ್ಮಾತೆಯ ದಿವ್ಯ ದರ್ಶನವನ್ನ ಪಡಿಬೇಕು. ನನಗಿಷ್ಟೇ ಸಾಕಾಗೋದಿಲ್ಲ, ಸಾಕ್ಷಾತ್ ಆ ಜಗನ್ಮಾತೆಯ ದರ್ಶನವನ್ನ ನಾನು ಪಡಿಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವನು ಆ ಒಂದು ಸನ್ಮಾರ್ಗದಲ್ಲಿ ಅವನು ಹೋಗ್ತಾ ಇರ್ತಾನೆ. ಹಾಗೆ ಈ ಒಂದು ಅವಳ ದರ್ಶನಕ್ಕೆ ಹಾತೊರಿತಕ್ಕಂತಹ ಆ ಒಂದು ಭಾವನೆ ಬಂದು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದಾದ್ರೆ ಅವನು ಇಷ್ಟು ವರ್ಷಗಳ ಕಾಲ ಆ ಶ್ರೀವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟು ಶ್ರಮವನ್ನ ಪಟ್ಟಿದಾನೋ
ಆ ಶ್ರಮಕ್ಕೆ ತಕ್ಕಾದ ಫಲವನ್ನ ಜಗದಂಬೆ ಕರುಣಿಸ್ತಾಳೆ. ಅಲ್ಲಿಗೆ ಅವನಿಗೆ ಆ ಕಡೆ ಜನ್ಮ ಅಂತಂದ್ರೇನು, ಅವನಿಗೆ ಮೋಕ್ಷ ಪ್ರಾಪ್ತಿ, ಮುಕ್ತಿಯನ್ನ ಅವಳು ಕರುಣಿಸ್ಬಿಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಅದಕ್ಕೋಸ್ಕರವಾಗಿ ಒಂದು ಶ್ಲೋಕವನ್ನು ಏನ್ ಹೇಳ್ತಾರೆ ಅಂತಂದ್ರೆ, ಪಶ್ಯಂತಿ ಪುಣ್ಯ ಪುಂಜಾಯೇ ಏ ವದಾನ್ಯಾ ತಪಸ್ವಿನಃ ರಾಗಿಣೋ ನೈವ ಪಶ್ಯಂತಿ ದೇವೀಂ ಭಗವತೀಂ ಶಿವಾಂ ಅಂತ. ಅನೇಕ ಕೋಟಿ ಜನ್ಮಗಳ ಪುಣ್ಯ ಫಲದಿಂದ ಆ ದೇವಿಯನ್ನ ಕುರಿತು ಭಕ್ತಿ ಉಂಟಾಗುತ್ತೆ. ಆ ಭಕ್ತಿಯಿಂದ ಅವನು ಅವಳನ್ನೇ ತದೇಕ ಧ್ಯಾನದಿಂದ ಆ ತಪಸ್ಸನ್ನ, ಯಾಗ, ಯೋಗಗಳನ್ನ ಎಲ್ಲವನ್ನೂ ಮಾಡಿ ಶ್ರೀವಿದ್ಯಾ ಪ್ರಾಪ್ತಿಯನ್ನ ಮಾಡ್ಕೊಂಡಿದ್ದಾನೆ. ಅಂತಹ ಪುಣ್ಯ ಪುಂಜಗಳನ್ನ ಹೊಂದಿರ್ತಾರಲ್ಲ, ಅಂಥವರು ಪುಣ್ಯಶಾಲಿಗಳು, ಅಂತಹ ತಪಸ್ವಿಗಳು ಆ ಒಂದು ದೇವಿಯ, ಆ ಲಲಿತಾ ತ್ರಿಪುರ ಸುಂದರಿಯ ಜಗನ್ಮಾತೆಯ ದಿವ್ಯ ಶಕ್ತಿಯ ಸಾಕ್ಷಾತ್ ದರ್ಶನವನ್ನ ಪಡಿತಾರಂತೆ. ಆದ್ರೆ ರಾಗಿಣೋ ನೈವ ಪಶ್ಯಂತಿ ದೇವೀಂ ಭಗವತಿ ಶಿವಾಂ ಅಂತ. ರಾಗಿಣೋ ಅಂತಂತಂದ್ರೆ ನಾಸ್ತಿಕರು, ಭಕ್ತರಲ್ಲದವರು, ದೇವಿಯನ್ನ ಉಪೇಕ್ಷೆ ಮಾಡ್ತಕ್ಕಂಥವರು, ದೇವಿಯನ್ನ ನಾವು ದೇವಿಯ ಶಕ್ತಿಯನ್ನಾಗ್ಲಿ, ದೇವಿಯ ಇರುವಿಕೆಯನ್ನಾಗ್ಲಿ ನಂಬಿಕೆ ಇಲ್ಲದೇ ಇರ್ತಕ್ಕಂಥವರು, ಅವರು ಆ ಮಾರ್ಗದಲ್ಲಿ ಹೋಗೋದೇ ಇಲ್ಲ. ಯಾವಾಗ ಅವರು ಆ ಮಾರ್ಗದಲ್ಲಿ ಹೋಗೋದಿಲ್ಲ, ಅವರಿಗೆ ಆ ಒಂದು ದಿವ್ಯ ದರ್ಶನ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಅವರು ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದಾರೆ. ನಾವು ಹಿಂದೆ ಹೇಳಿದ್ವಿ, ದೇವಿಯ ದರ್ಶನವನ್ನ ಮಾಡಬೇಕು ಅಂದ್ರೆ ನಮ್ಮ ಈ ಹೊರಗಡೆ ಕಣ್ಣಿಂದ ನೋಡ್ತಿರ್ತಕ್ಕಂತಹ ಆ ಪ್ರಪಂಚ ಏನಿದೆ, ಈ ಉಪಾಧಿಗಳು ಇದೆ ಅಂತ ಅನ್ಕೋಬಾರದು. ಅಲ್ಲಿ ನಾವು ಒಳಗಡೆ ಪ್ರವೇಶ ಮಾಡಬೇಕು. ಮನಸ್ಸು ಅಂತ ಹೇಳಿದ್ವಿ. ಆ ಮನಸ್ಸಿನಿಂದ ಒಳಗಡೆ ಹೋಗಿ ಪರ ಅಂತಕ್ಕಂಥ ಸ್ಥಳದಲ್ಲಿ ನಾವು ಅಲ್ಲಿ ನಿಂತು ಆ ದಿವ್ಯ ಚಕ್ಷುಗಳಿಂದ ದರ್ಶನ ಮಾಡಬೇಕು ಅಂದಾಗ ದೇವಿ ದರ್ಶನ ಆಗುತ್ತೆ ಅನ್ನೋದನ್ನ ನಾವು ಹಿಂದಿನ ನಾಮಗಳಲ್ಲಿ ಹೇಳ್ತಾ ಬಂದಿದ್ದೀವಿ. ಹಾಗಾಗಿ ಯಾರಿಗೆ ಆ ಒಂದು ದಿವ್ಯ ದರ್ಶನ ಮಾಡ್ತಕ್ಕಂತಹ ಒಂದು ಆಸಕ್ತಿ, ಪ್ರೀತಿ, ಭಕ್ತಿ, ಅಮ್ಮ ಅಂತ ಹೇಳಿ ಅವಳನ್ನೇ ನಂಬಿ ಅವಳಿಗೆ ಸಂಪೂರ್ಣವಾಗಿ ಅವಳಿಗೆ ಏನು ತಲ್ಲೀನರಾಗ್ಬಿಟ್ಟಿರ್ತಾರೋ ಅಂಥವರಿಗೆ ಮಾತ್ರ ದೇವಿ ದರ್ಶನ ಲಭ್ಯ. ಉಪೇಕ್ಷೆ ಮಾಡ್ತಕ್ಕಂಥವ್ರಿಗಾಗ್ಲಿ, ದೇವಿಯ ಬಗ್ಗೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರಾಗ್ಲಿ ಅಥವಾ ನಾಸ್ತಿಕರಿಗಾಗ್ಲಿ ಯಾವುದೇ ಕಾರಣಕ್ಕೂ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ, ಅದನ್ನೇ ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ. ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿ ಬಿರಪಿ ಪ್ರಣಂತಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ ಹೇಳಿ. ನೋಡಿ, ಹರಿಬ್ರಹ್ಮಾದಿಗಳಿಂದ, ಹರಿಹರ ಬ್ರಹ್ಮಾದಿಗಳಿಂದ 3 ಜನರಿಂದ ನಾವ್ ಹೇಳಿದ್ವಿ, ಶಿವಪೂಜ್ಯ ಅಂತ ಹೇಳಿ ಹಿಂದೆ ಒಂದು ಮಾತು ಹೇಳಿದ್ವಿ. ಹಾಗಾಗಿ ಹರಿಹರ ಬ್ರಹ್ಮಾದಿಗಳಿಂದಲೂ ಕೂಡ ಆಕೆ ಸ್ತುತಿಸಲ್ಪಡ್ತಾಳೆ. ಅಂತಹ ತ್ರಿಮೂರ್ತಿಗಳಿಂದನೇ ಅವಳು ಸ್ತುತಿಸಲ್ಪಡ್ತಕ್ಕಂತಹ ಆ ಜಗಜ್ಜನನಿ. ಅಂತಹ ಜಗನ್ಮಾತೆಯ ದರ್ಶನ ಮಾಡಬೇಕು ಅಂತಂದ್ರೆ ಪೂರ್ವ ಪುಣ್ಯವಿದ್ರೆ ಮಾತ್ರ ಸಾಧ್ಯ, ಇಲ್ದಿದ್ರೆ ಆಗೋದಿಲ್ಲ ಅಂತ. ಹಾಗೆ ಪೂರ್ವ ಪುಣ್ಯ ಇಲ್ಲದೆ ಇದ್ರೆ ಅಂತಹ ಭಾಗ್ಯ ಎಲ್ಲಿಂದ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಪವಿತ್ರವಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡಬೇಕು, ಪವಿತ್ರವಾಗಿರ್ತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ಅಂತಹ ಪಾವಿತ್ರ್ಯತೆಯನ್ನು ಹೊಂದಿರತಕ್ಕಂತಹದ್ದಿದ್ರೆ ಮಾತ್ರ ಆ ತಾಯಿಯ ದರ್ಶನ ಲಾಭ. ಅದು ಹೇಗಿರುತ್ತೆ ಅಂತಂದಾಗ, ಪವಿತ್ರವಾದ ಕೆಲಸ ಯಾವುದು ಅಂದ್ರೆ ಪುಣ್ಯ ಶ್ರವಣ ಕೀರ್ತನ. ಅದೇ ಮುಂದಿನ ನಾಮ. ಮುಂದಿನ ನಾಮ ಪುಣ್ಯ ಶ್ರವಣ ಕೀರ್ತನ. ಕೀರ್ತನ ಅಂತಂದ್ರೇನು? ಹೊಗಳೋದು. ಸುಮ್ಮನೆ ಹೊಗಳಪಟ್ಟರ ಹೊಗಳೋದಲ್ಲ. ಹೊಗಳೋದು ಅಂದ್ರೆ ಆ ತಾಯಿಯ ಬಗ್ಗೆ ಹೇಳ್ತಕ್ಕಂಥದ್ದು, ಆ ತಾಯಿಯ ಬಗ್ಗೆ ಹಾಡುಗಳನ್ನು ಹಾಡ್ತಕ್ಕಂಥದ್ದು, ಕೀರ್ತನೆಯನ್ನ ಮಾಡ್ತಕ್ಕಂಥದ್ದು, ಆ ತಾಯಿಯ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದು. ಹಾಗೆ ಅದು ಆಗ್ಲಿಲ್ವಾ, ಆ ಜಗನ್ಮಾತೆಯ ಬಗ್ಗೆ ಯಾರಾದ್ರೂ ಹೇಳ್ತಾ ಇದ್ರೆ ತನ್ಮಯರಾಗಿ ಭಕ್ತಿ ಶ್ರದ್ಧೆಯಿಂದ ಕೇಳ್ತಕ್ಕಂಥದ್ದು. ಹಲವಾರು ಸಂದರ್ಭಗಳಲ್ಲಿ ಏನಾಗುತ್ತೆ, ಎಷ್ಟೋ ಜನಗಳಿಗೆ ಆ ದೇವಿಯ ಬಗ್ಗೆ ತಿಳ್ಕೋಬೇಕು, ಓದಬೇಕು ಅಂತ ಬಹಳ ಭಕ್ತಿ ಆಸೆ ಇದೆ. ಆದ್ರೆ ಅನೇಕ ಈ ಒಂದು ಕಾರಣಗಳಿಂದ ಈಗಿನ ಕಾಲದಲ್ಲಿ ಅವರವ್ರ ಕೆಲಸ ಕಾರ್ಯಗಳು ಅದು ಇದು ಇರೋದ್ರಿಂದ
ಅವರುಗಳಿಗೆ ಅದು ಸಾಧ್ಯವಾಗ್ತಾ ಇರೋದಿಲ್ಲ. ಆದ್ರೆ ಒಂದು ಸಾಧ್ಯತೆ ಏನಂದ್ರೆ ಅವರಿಗೆ ಸಮಯ ಸಿಕ್ಕದಾಗ ಇದನ್ನ ಕೇಳುವಂತ ಒಂದು ಸೌಭಾಗ್ಯ ಇರುತ್ತೆ. ಹಾಗಾಗಿ ಇಂತಹ ಒಂದು ಆಗೇನಾಗತ್ತೆ, ಆ ದೇವಿಯ ಬಗ್ಗೆ ಕೇಳೋದಾಗ್ಲಿ, ಆ ದೇವಿಯ ಹಾಡುಗಳನ್ನ ಕೇಳಿಸ್ಕೊಳ್ಳೋದಾಗ್ಲಿ, ಹೇಳೋದ್ರಲ್ಲಿ ಕೇಳಿಸ್ಕೊಳ್ಳೋದಾಗ್ಲಿ ಮಾಡಿದಾಗ ಪುಣ್ಯ ಪ್ರಾಪ್ತವಾಗ್ಬಿಡುತ್ತೆ. ಹಾಗಾಗಿ ಕೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪುಣ್ಯ ಶ್ರವಣ ಕೀರ್ತನ, ದೇವಿಯ ಬಗ್ಗೆ ಇರ್ತಕ್ಕಂಥ ಸಮಸ್ತವನ್ನು ಕೂಡ ಶ್ರವಣ ಅಂದ್ರೇನು, ಕೇಳ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಬ್ಬರಿಂದ ಒಂದು ದೇವಿಯನ್ನ ಹೊಗಳ್ತಾ ಇದೀವಿ ಅಂದ್ರೆ ಅವಳ ಶಕ್ತಿ, ಅವಳ ಒಂದು ಏನು ಅವಳಿಗಿರ್ತಕ್ಕಂತಹ ಒಂದು ಕ್ವಾಲಿಟೀಸ್ ಏನಿದೆ ಅದು. ಹಾಗಾಗಿ ಈಗ ಉದಾಹರಣೆಗೆ ಯಾರು ಹೊಗಳ್ಬೇಕು ಅನ್ನೋದಾದ್ರೆ ಅವನಿಗೆ ಕೆಲವು ಕ್ವಾಲಿಟೀಸ್ ಇರ್ಬೇಕು. ಸುಮ್ಮನೆ ನಿಂತ್ಕೊಂಡು ಹೊಗಳ್ಬಿಡೋದಲ್ಲ. ಏನೋ ಅವನ ಹತ್ರ ಏನೋ ಕೆಲಸ ಆಗ್ಬೇಕೋ ಅವನಿಗೆ ಸುಮ್ಮನೆ ಉಪ್ಸೋದು. ಅದು ಕೆಲವ್ರದ್ದು ಅಭ್ಯಾಸ ಇರುತ್ತೆ, ಅವ್ರು ತಲೆಯಲ್ಲಿ ಆಡ್ತಿರ್ತಾರೆ, ಓಹೋ ಹೌದೌದು ಅಂತ. ತನಗೆ ಆ ಕ್ವಾಲಿಟಿ ಇಲ್ಲದೆ ಇದ್ರು ಇವ್ರು ಉಬ್ಬಿಸ್ಬಿಟ್ರೆ ಸಾಕು, ಇವನು ಉಬ್ಬಿಡ್ತಾನೆ. ಓಹೋ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಈ ಕ್ವಾಲಿಟಿ, ಇವ್ನು ನನ್ನ ಅಬ್ಸರ್ವ್ ಮಾಡಿಬಿಟ್ಟಿದ್ದಾನೆ, ಆಗ ನಾನು ಹೊಗಳ್ತಿದ್ದಾನೆ ಅಂತ ಉಬ್ಬಿಡೋದು. ಆವಾಗ ಅವನೇನ್ ಬೇಕು ಕೆಲಸ ಮಾಡ್ಕೊಟ್ಬೇಕು. ಕೆಲವ್ರು ಇರ್ತಾರೆ ಅವ್ರನ್ನ ಸುಮ್ಮನೆ ಉಬ್ಬಿಸ್ಬಿಟ್ರೆ ಸಾಕು, ಇವನ್ ಕೆಲಸ ಆಗೋಯ್ತು ಅಂತ ಲೆಕ್ಕ. ಅದು ಅವನ ಏನಾಗುತ್ತೆ, ನೆಗೆಟಿವಿಟಿ, ಅವನ ವೀಕ್ನೆಸ್ ಬೇಗ ತಿಳ್ಕೊಂಡ್ಬಿಡ್ತಾರೆ. ಇವನು ಅವ್ನು ಸ್ವಲ್ಪ ಅವ್ನು ಹೊಗಳ್ಬಿಟ್ರಪ್ಪ ನೀನ್ ಕೆಲಸ ಮಾಡ್ಕೊಟ್ಬಿಡ್ತಾನೆ ಅಂತ. ಹಾಗಾಗಿ ಅವನಿಗೆ ಯಾರಿಗೆ ನಾವು ಹೊಗಳ್ತಾ ಇದೀವಿ ಅಂದ್ರೆ ಅವನಿಗೆ ಕೆಲವು ಕ್ವಾಲಿಟೀಸ್ ಇರಬೇಕು. ನಾವು ಯಾವ ರೀತಿ ಯಾವ ಕಾರಣಕ್ಕೆ ಅವಳನ್ನ ಹೊಗಳ್ತಾ ಇದೀವಿ ಅಂದಾಗ ಅವನಿಗೆ ಕೆಲವು ಕ್ವಾಲಿಟೀಸ್ ಇರಬೇಕು. ಹಾಗೆ ನಾವು ಆ ಜಗನ್ಮಾತೆಯ ಒಂದು ಏನೋ ಗುಣಗಾನವನ್ನ, ಅವಳ ನಾಮವನ್ನ, ಅವಳ ಹಾಡನ್ನ, ಕೀರ್ತನೆಯನ್ನ ಪಠಿಸಿದಾಗ ಏನಾಗತ್ತೆ, ಪುಣ್ಯ ಲಭ್ಯವಾಗತ್ತೆ. ಹಾಗಾಗಿ ಯಾವಾಗಲೂ ಕೂಡ ಆ ಜಗನ್ಮಾತೆಯನ್ನ ನೆನೆಸ್ತಾ ಇರ್ಬೇಕು. ಅಥವಾ ಯಾರಾದ್ರೂ ಆ ಜಗನ್ಮಾತೆಯ ಒಂದು ಕೀರ್ತನೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರದ್ಧೆಯಿಂದ ಕೇಳಬೇಕು. ಯಾಕಂದ್ರೆ ನಮ್ಗೆ ಅದು ಹೇಳಕ್ ಬರೋದಿಲ್ಲ, ಶ್ರದ್ಧೆಯಿಂದ ಕೇಳಬೇಕು, ಆಗ ಪುಣ್ಯ ಬರುತ್ತೆ ಅಂತ ಹೇಳಿ ಆ ತಾಯಿಯ ಮಹಿಮೆ, ರೂಪ ಅಥವಾ ಆ ಲೀಲೆಗಳನ್ನ ಕೇಳಿದ್ರು ಕೂಡ ಮಾನವರು ಪವಿತ್ರರಾಗ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಆಕೆ ಪುಣ್ಯ ಶ್ರವಣ ಕೀರ್ತನ. ಮುಂದಿನ ನಾಮ ಪುಲೋಮಜಾರ್ಚಿತ. ಬಹಳ ಹೊತ್ತು ನಾಮಗಳನ್ನ ಹೇಳ್ತಾ ಬಂದ್ವಿ. ಏನ್ ಬರೀ ತತ್ವಗಳು, ಆ ತಾಯಿಗಿರ್ತಕ್ಕಂಥ ಮಹಿಮೆಗಳು, ಅಲ್ಲಿ ಬಹಳ ಕ್ಲಿಷ್ಟವಾಗಿರ್ತಕ್ಕಂತಹ ಸಬ್ಜೆಕ್ಟ್, ಎಷ್ಟೋ ಅರ್ಥವೇ ಆಗಿರೋದಿಲ್ಲ ಅಂತಹ ಸಬ್ಜೆಕ್ಟು, ಅಥವಾ ಕೇಳೋದಕ್ಕೆ ಬೋರ್ ಆಗ್ತಕ್ಕಂತಹ ಸಬ್ಜೆಕ್ಟ್ಗಳು. ಯಾಕಂದ್ರೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಒಂದಷ್ಟು ಸರಿ ಕೇಳಿದ್ರೆ ಅದು ಅರ್ಥವಾಗ್ತಕ್ಕಂಥದ್ದು, ಒಂದ್ಸರ್ತಿ ಕೇಳಿದ್ರೆ ಅರ್ಥವಾಗೋದಿಲ್ಲ ಅಂತಹ ವಿಚಾರಗಳು. ಹಾಗಾಗಿ ಒಂದ್ ಸ್ವಲ್ಪ ಬೋರ್ ಆಗಿರ್ಬೋದು. ಆದ್ರೆ ಈ ಒಂದು ನಾಮದಲ್ಲಿ, ಯಾಕಂದ್ರೆ ನಾನು ಯಾಕಿದನ್ನ ಹೇಳಿದೆ ಅಂದ್ರೆ, ನಾವು ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಕಥೆಯನ್ನ ಅಥವಾ ಪುರಾಣವನ್ನ ನಾವು ಯಾವುದು ಹೇಳಿಲ್ಲ ಇಷ್ಟವರೆಗೂ. ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಅಂತ ಬಂಡಾಸುರನ ಕಥೆ ಹೇಳಿದ ಮೇಲೆ ಮಧ್ಯದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ವಿಚಾರಗಳು ಮಾತಾಡಿದ್ವಿ. ಯಾವುದು, ಗಣಪತಿ ಬಂದು ಆ ಒಂದು ಯಂತ್ರವನ್ನ ನಾಶನ ಮಾಡಿದ್ದು ಇತ್ಯಾದಿ ಇತ್ಯಾದಿ ಅಂತ ಹೇಳುವಾಗ ಆ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ಕಥೆಗಳನ್ನ ನಾವು ಅಲ್ಲಿ ಹೇಳಿದ್ವಿ. ಈ ಅಷ್ಟು ಅಲ್ಲಿಂದ ಹೇಳಿ ಇಲ್ಲಿವರೆಗೂ ಪುಣ್ಯ ಶ್ರವಣ ಕೀರ್ತನ ಅಲ್ಲಿವರೆಗೂ ಅನೇಕ ತತ್ವಗಳ ಬಗ್ಗೆ ನಾವು ಮಾತಾಡ್ತಾ ಬಂದ್ವಿ. ಆದ್ರೆ ಈಗ ಪುಲೋಮಜಾರ್ಚಿತ ಅಂತಕ್ಕಂಥ ನಾಮದಲ್ಲಿ ನಾವು ಒಂದಿಬ್ರು ಮಹಿಮಾನ್ವಿತರಾಗಿರ್ತಕ್ಕಂತಹ ಜನ, ಒಂದು ಪುಣ್ಯವಂತರಾಗಿರ್ತಕ್ಕಂಥವರ ಕಥೆಗಳು ಅಂದ್ರೆ ಪುರಾಣ ಕಥೆಗಳು ಇಲ್ಲೊಂದೆರಡು ಬರುತ್ತೆ. ಅದನ್ನ ನಾವು ಹೇಳಿ ನಾವು ಪುಣ್ಯ ಕಟ್ಕೊಳ್ಳೋಣ ಅಂತ ಹೇಳಿ ಪುಲೋಮಜಾರ್ಚಿತ ಅಂತ ಹೇಳಿ. ಪುಲೋಮಜ ಅಂದ್ರೆ ಯಾರು ಅಂತ ಕೇಳಿದಾಗ, ಇವಳು ಇಂದ್ರನ ಪತ್ನಿ. ಆ ಇಂದ್ರನ ಪತ್ನಿ ಆಗಿರ್ತಕ್ಕಂತಹ ಪುಲೋಮಜ, ಅವಳಿಂದ ಪೂಜಿಸಲ್ಪಟ್ಟಂತಹ ಆ ಜಗನ್ಮಾತೆ ಪುಲೋಮಜಾರ್ಚಿತ. ಯಾತಕ್ಕೆ ಈ ಪುಲೋಮಜ ಜಗನ್ಮಾತೆಯನ್ನ ಪೂಜೆ ಮಾಡಿದ್ಲು, ಯಾತಕ್ಕೆ ಇದು ವಿಶೇಷವಾಗಿ ಈ ಸಹಸ್ರನಾಮದಲ್ಲಿ ಹೇಳ್ತಾ ಈ ಪುಲೋಮಜಾರ್ಚಿತ ಅಂತಕ್ಕಂಥ ಒಂದು ನಾಮವನ್ನ ಸೇರಿಸಿ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ. ನೋಡಿ, ಈ ಭಾಗವತದಲ್ಲಿ ಇದರ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ, ಇತ್ಯುಕ್ವಾಸ ತದಾತೇನ
ಶಂಕರ ಪತ್ನಿ ಸುಮಾನಸ ಜಗ್ರಾಹ ಮಧ್ವಂ ವಿಧಿವತ್ ಗುರು ದೇವ್ಯಾ ಸುಸಾಧನಂ ಅಂತ ಹೇಳಿ. ಅಂದ್ರೆ ಈ ಒಂದು ಕಥೆಯನ್ನ ಅವಳೇನ್ ಮಾಡಿದಾಳೆ ಅಂತ ಅನ್ನೋದಕ್ಕೆ ಕಥೆ ಏನು ಅಂದ್ರೆ, ಈಗ ಇಂದ್ರ ಅಂತ ತಂದಾಗ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಇಂದ್ರ ಇರ್ತಾನಂತೆ. ಒಂದ್ಸತಿ ಏನಾಗತ್ತೆ, ಆ ಇಂದ್ರ ಬ್ರಹ್ಮ ಹತ್ಯಾ ದೋಷಕ್ಕೆ ಒಳಗಾಗ್ಬಿಡ್ತಾನೆ. ನೋಡಿ, ಅವನು ಈ ವೃತ್ರಾಸುರನ ಸಂಹಾರದ ಸಂದರ್ಭದಲ್ಲಿ ಇಂದ್ರ ಈ ಬ್ರಹ್ಮ ಹತ್ಯಾ ದೋಷಕ್ಕೆ ಒಳಗಾಗ್ಬಿಡ್ತಾನೆ. ಹಲವಾರು ಸರ್ತಿ ಏನಾಗುತ್ತೆ ಅಂತಂದ್ರೆ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಮಧ್ಯದಲ್ಲಿ ಇಂತಹದ್ದೊಂದು ತೊಂದರೆಗಳು, ಶಾಪಗಳು ಅಥವಾ ಇನ್ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಹತ್ಯೆ ದೋಷದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಲೋಕ ಕಲ್ಯಾಣ ಆದ್ರೂ ಕೂಡ ಅದು ಮಾಡಲ ಸಿಕ್ಕಾಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಇದು ಹೆಂಗೆ ಅಂತಂದ್ರೆ, ಶರೀರದಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಥವಾ ಕೈಯಲ್ಲೋ ಗ್ಯಾಂಗ್ರೀನ್ ಆಗಿದೆ ಅನ್ನೋದಾದ್ರೆ ಆ ಡಾಕ್ಟರ್ ಏನ್ ಮಾಡ್ತಾರೆ, ಕೈಯೋ ಕಾಲನೋ ಅದ್ ಯಾವ ಭಾಗನ ತೆಗೆದಾಕ್ಬಿಡ್ತಾರೆ. ಆದ್ರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಪರಿಸ್ಥಿತಿಗಳಿರುತ್ತೆ. ಅಥವಾ ಇನ್ಯಾವುದೋ ಒಂದು ಭಾಗಕ್ಕೆ ಆಪರೇಷನ್ ಮಾಡಿದಾಗ ಅಲ್ಲಿ ಇನ್ಫೆಕ್ಷನ್ ಇರಲ್ಲ, ಆ ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ಅದನ್ನ ತೆಗೆದಾಗ ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ ಆಗುತ್ತೆ ಅಂತ ಅವನ್ ಬಿಡ್ತಾನ, ಅದಕ್ಕೆ ಮಾರ್ಗೋಪಾಯ ಇರುತ್ತೆ, ಅದನ್ನ ಕೊಡ್ತಾನೆ. ಹಾಗಾಗಿ ಅದು ಇನ್ಫೆಕ್ಷನ್ ಆಗೋದಿಲ್ಲ, ಅದು ಹೊರಡೋದಿಲ್ಲ, ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಹಾಗೆ ಈ ಒಂದು ಇಂದ್ರ ಆ ಒಂದು ಸಂದರ್ಭದಲ್ಲಿ ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗ್ಬಿಡ್ತಾನೆ. ಅವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ರಾವಣಾಸುರ ಬ್ರಾಹ್ಮಣ, ಅವನ ಹತ್ಯೆ ಮಾಡಿದ ಮೇಲೆ ಶ್ರೀರಾಮಚಂದ್ರ ಕೂಡ ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗ್ಬಿಡ್ತಾನೆ. ಅದು ಲೋಕ ಕಲ್ಯಾಣವನ್ನ ಮಾಡಿದ್ರು ಕೂಡ ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗ್ಬಿಡ್ತಾನೆ. ಆಗ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡಿ ಅವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೋಷವನ್ನ ಪರಿಹಾರ ಮಾಡ್ಕೋತಾನೆ. ಹಾಗೆ ದೇವೇಂದ್ರ ಕೂಡ ಈ ಒಂದು ಬ್ರಹ್ಮಹತ್ಯಾ ದೋಷಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೋಬೇಕು ಅಂತ ಹೇಳಿ ಅವರ ಗುರುಗಳಾಗಿರ್ತಕ್ಕಂತಹ ಬೃಹಸ್ಪತ್ಯಾಚಾರ್ಯರ ಹತ್ರ ಹೋಗ್ತಾರೆ. ಹೋಗಿ ಕೇಳ್ತಾನೆ, ಅಪ್ಪ, ನನಗೆ ಈ ರೀತಿಯಾಗಿರ್ತಕ್ಕಂತಹ ಬ್ರಹ್ಮಹತ್ಯಾ ದೋಷ ಬಂದುಬಿಟ್ಟಿದೆ, ಅದಕ್ಕೆ ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ ಆ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ನೋಡು, ನೀನು ಯಾವ ಕಾರಣಕ್ಕೂ ಕೂಡ ಯಾರಿಂದಲೂ ಕೂಡ ನಿನ್ನ ಆ ಒಂದು ಪ್ರಾಯಶ್ಚಿತ್ತಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿ ಮಾಡ್ಕೋಬೇಕು ಅಂದ್ರೆ ಒಂದು ಜಾಗ ಇದೆ. ಏನಪ್ಪಾ ಅಂದ್ರೆ, ಕಮಲದ ಒಂದು ನಾಳ ಏನಿದೆ, ಕಮಲದ ನಾಳ, ಅದ್ರ ಒಳಗಡೆ ಸೇರ್ಕೊಂಡ್ಬಿಡು ನೀನು ಗುಪ್ತವಾಗಿ, ಅಲ್ಲಿ ನೀನು ಪ್ರಾಯಶ್ಚಿತ್ತಕ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರಂತೆ. ಹಾಗಾಗಿ ವೃತ್ರಾಸುರನ ಸಂಹಾರ ಮಾಡಿದ್ಮೇಲೆ ಆ ಬ್ರಹ್ಮಹತ್ಯಾ ಪಾತಕ ದೋಷಕ್ಕೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ಆ ಒಂದು ಕಮಲದ ಒಂದು ನಾಳದಲ್ಲಿ ಅವನೋಗಿ ಸೇರ್ಕೊಂತಾನೆ. ಆಮೇಲಿಂದ ನೋಡಿ, ಅವನು ಈ ಒಂದು ತಪಸ್ಸಿಗೆ ಅಥವಾ ಆ ಒಂದು ಪ್ರಾಯಶ್ಚಿತ್ತಕ್ಕೆ ಅವನು ಹೋಗ್ತಾ ಇದ್ದಾನೆ ಅಂದ್ರೆ ಅವನು ಮಾಡಿರ್ತಕ್ಕಂಥ ಕಾರ್ಯ ಯಾವುದು? ಲೋಕ ಕಲ್ಯಾಣ. ಈ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದ್ರಿಂದ ಅಲ್ಲಿರ್ತಕ್ಕಂಥ ಋಷಿಗಳು, ಮುನಿಗಳು, ತಪಸ್ವಿಗಳು, ಅವರುಗಳು ಕೂಡ ನೀನು ನಮಗೋಸ್ಕರ ಮಾಡಿ ಈ ಒಂದು ಪ್ರಾಯಶ್ಚಿತ್ತ ಮಾಡ್ಕೋತಿದ್ಯಾ ಅನ್ನೋದಾದ್ರೆ, ನಾವು ಕೂಡ ನಿನ್ನ ಜೊತೆಯಲ್ಲಿ ನಿನಗೋಸ್ಕರವಾಗಿ ನಾವು ಜಪ ತಪಗಳ ಹೋಮಗಳನ್ನ ಮಾಡ್ತೀವಿ ಅಂತಾರೆ. ನೋಡಿ, ಇದು ನಾವು ಬಹಳ ಚೆನ್ನಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು. ಯಾರೇ ಆಗ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಯಾರಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾವು ಅವರಿಗೋಸ್ಕರ ಪೂಜೆನೋ, ಪುನಸ್ಕಾರನೋ, ಹೋಮನೋ, ಹವನನೋ, ಅವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ರೀತಿಯನ್ನ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇತರರು ಕೂಡ ಆ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗ್ತಾರೆ. ಯಾಕಂದ್ರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದಾಗ ಯಾರೋ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇದ್ದಂತಹ ಜಾಗದಲ್ಲೇನೆ ನಾವು ಆತನಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಪುಣ್ಯಕರವಾಗಿರ್ತಕ್ಕಂತಹ ಕೆಲಸ. ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅವನಿಗೋಸ್ಕರ ಪೂಜೆಗಳನ್ನ ಮಾಡ್ತಕ್ಕಂಥದ್ದು, ಹೋಮ ಹವನಗಳನ್ನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅದು ಅವ್ರಿಗೆ ಹೆಚ್ಚಾಗಿರ್ತಕ್ಕಂಥ ಶಕ್ತಿ, ಸಪೋರ್ಟ್ ಸಿಗತ್ತೆ ನಮ್ಮ ಕಡೆಯಿಂದಲೂ.
ಹಾಗಾಗಿ ಅಂತಹ ಅದು ಧರ್ಮ ಅಂತ ಹೇಳ್ತಾರೆ. ಇಂದ್ರ ತಪಸ್ಸು ಎಲ್ಲಿ ಮಾಡ್ಬೇಕು ಅಂತ ಕೇಳಿದಾಗ ಅವರು ಆ ಒಂದು ಸ್ಥಳವನ್ನ ಹೇಳ್ತಾರೆ, ಕಮಲದ ನಾಳದಲ್ಲಿ ಅಲ್ಲಿ ಹೋಗಿ ತಪಸ್ಸನ್ನ ಮಾಡು ಅಂತ. ಇವನು ಹೋಗಿ ತಪಸ್ ಮಾಡ್ತಕ್ಕಂತ ಜಾಗ ಅವನ ಹೆಂಡತಿ ಆಗಿರ್ತಕ್ಕಂತಹ ಅವಳಿಗೆ ಇದು ಗೊತ್ತಿರೋದು, ಅವಳಿಗೆ ಕೂಡ ಗೊತ್ತಿಲ್ಲ ಅದೆಲ್ಲಿದೆ, ಅವನೆಲ್ಲಿ. ಶಚಿ ದೇವಿಗೂ ಕೂಡ ಅವಳು ಅವನ್ ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿರೋದಿಲ್ಲ. ಯಾವಾಗ ಈ ದೇವೇಂದ್ರ ಹೋಗಿ ತಪಸ್ಸನ್ನ ಮಾಡ್ಬೇಕು ಅಂತ ಹೇಳಿ ಅವನಲ್ಲೂ ಕೂತ್ಕೊಂಡು ಅಲ್ಲಿ ರಾಜ ಇಲ್ಲ. ಯಾವಾಗ ಅಲ್ಲಿ ರಾಜ ಇಲ್ಲ, ಅಲ್ಲಿ ಅರಾಜಕತೆ ಏರ್ಪಾಡಾಗತ್ತೆ. ಅರಾಜಕತೆ ಏರ್ಪಾಡಾಯ್ತು ಅಂತಂದ್ರೆ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತು. ಹಾಗಾಗಿ ಅಂತಹ ಸ್ಥಾನದಲ್ಲಿ ಸರಿಯಾಗಿರ್ತಕ್ಕಂತಹ ದೃಢನಾಗಿರ್ತಕ್ಕಂತಹ ಶಕ್ತಿವಂತನಾಗಿರ್ತಕ್ಕಂತಹ ಒಬ್ಬನ ಅವನಿಗಲ್ಲಿ ಇಂದ್ರ ಬರೋವರೆಗೂ ಕೂರಿಸ್ಬೇಕು. ಅಂತಹ ಅವನು 100 ಯಜ್ಞಗಳನ್ನ ಮಾಡಿರ್ಬೇಕಂತೆ. ಕ್ವಾಲಿಟಿ 100 ಯಜ್ಞಗಳನ್ನ ಮಾಡಿರ್ತಕ್ಕಂತಹ ಅವನಾಗಿರ್ಬೇಕು. ಅಂತಹದಕ್ಕೆ ಯಾರಿದ್ದಾರೆ ಅಂತಂದ್ರೆ ನಹುಷ ಅಂತಕ್ಕಂಥವನು ಅದಕ್ಕೆ ಅರ್ಹನಾಗಿರ್ತಾನಂತೆ. ಆ ನಹುಷನ್ ಏನ್ ಮಾಡ್ತಾರೆ ಹೇಳಿ, ಇಂದ್ರ ತಪಸ್ಸಿಗೋ ಅವನ ಪ್ರಾಯಶ್ಚಿತ್ತಕ್ಕೆ ಹೋಗಿದ್ದಾನಪ್ಪ, ನೀನು ಹೋಗಿ ಆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಅವನ ರಾಜ್ಯಭಾರವನ್ನ ನೋಡ್ಕೋಬೇಕು ಅಂತ ಹೇಳಿ ಅವನಿಗೆ ಆ ನಹುಷನ ತಗೊಂಡೋಗಿ ಆ ಇಂದ್ರನ ಸಿಂಹಾಸನದ ಮೇಲೆ ಕೂರಿಸ್ತಾರಂತೆ. ಯಾವಾಗ ಅವನು ಆ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡೋ, ಅವನು ಎಷ್ಟು ಒಳ್ಳೆಯವನಾಗಿದ್ನೋ, ಅವನು ಎಷ್ಟು ದೈವ ಭಕ್ತನಾಗಿದ್ನೋ, ಅವನು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ನೋ ಅದೆಲ್ಲವೂ ಕೂಡ ತಿರುಗಿಬಿಡ್ತು. ಅವನಿಗೆ ಅಹಂಕಾರ ಪ್ರಾಪ್ತವಾಗೋಯ್ತು. ಸಾಮಾನ್ಯವಾಗಿ ಯಾರಿಗಾದ್ರೂ ಏನು ಇಲ್ಲ ಅಂತನ್ನೋರಿಗೆ ಒಳ್ಳೆ ಉನ್ನತವಾಗಿರ್ತಕ್ಕಂಥ ಸ್ಥಾನ ಸಿಕ್ಬಿಟ್ರೆ, ಸಿಕ್ಕದ ಮೇಲೆ ನಾನು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಹಂಗ ಮಾಡಿಬಿಡ್ತೀನಿ, ಹಿಂಗ ಮಾಡಿಬಿಡ್ತೀನಿ, ಅವ್ರಿಗಿಂತ ನಾ ಸೂಪರ್ ಅಂತ ಹೇಳಿ ಬಹಳ ಏನು ಬೆಂಬ ಕೊಚ್ಕೋತಿರ್ತಾರೆ. ತಗೊಂಡೋಗ ಆ ಜಾಗದಲ್ಲಿ ಕೂರಿಸ್ಬಿಟ್ಟ ಅಂದ್ರೆ ಅವ್ರು ಎಲ್ಲ ಅವ್ನು ಹೇಳಿದ್ದು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಎಲ್ಲ ಮರ್ತೋಗ್ಬಿಡುತ್ತೆ. ನೆತ್ತಿನಲ್ಲಿ ಅಹಂಕಾರ ಪ್ರಾಪ್ತವಾಗೋಯ್ತು. ತಾನು ರಾಜ, ತಾನು ಹೇಳ್ದಂಗೆ ನಡಿಬೇಕು ಅನ್ನುವಂತಹ ಒಂದು ಅಹಂ ವಿಪರೀತ ಆಗೋಗಿದೆ. ಅವನಿಗೆ ವಿಪರೀತವಾಗಿರ್ತಕ್ಕಂತಹ ದುರಾಲೋಚನೆ ಶುರುವಾಗೋಗಿದೆ. ಆಗ ಅವನು ಏನ್ ಕೇಳ್ತಾನೆ ಅಂತಂದ್ರೆ, ಇಷ್ಟು ಜೊತೆಗೆ ನನಗೆ ಆ ಇಂದ್ರಾಣಿನೇ ಬೇಕು ನನಗೆ ಅಂತ ಹಠ ಹಿಡಿದು ಬಿಡ್ತಾನಂತೆ. ಇಂದ್ರಾಣಿ ಅತ್ಯಂತ ಪತಿವ್ರತೆಯಾಗಿರ್ತಕ್ಕಂತಹ ಆ ಇಂದ್ರಾಣಿ ಅವನ್ ನನಗ್ ಬೇಕು ಅಂತ ಕೇಳಿದಾಗ, ಈ ಪರಿಸ್ಥಿತಿಯಲ್ಲಿ ಆ ಇಂದ್ರಾಣಿಗೆ ತನ್ನ ಗಂಡನಾಗಿರ್ತಕ್ಕಂಥ ಇಂದ್ರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅತ್ಯಂತ ಭಯ ಪಟ್ಟು ಬಿಡ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗಾಗ್ಲೇ ಸಿಂಹಾಸನ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೀದಾ ಬರ್ತಾಳೆ, ಬೃಹಸ್ಪತ್ಯಾಚಾರ್ಯ ಹತ್ರ ಬರ್ತಾಳೆ. ಬೃಹಸ್ಪತ್ಯಾಚಾರ್ಯ ಹತ್ರ ಬಂದು ಕೇಳ್ತಾಳೆ, ಸ್ವಾಮಿ ನನಗೆ ಇಂತಹ ಒಂದು ದುಸ್ಥಿತಿ ಏರ್ಪಾಡಾಗ್ಬಿಟ್ಟಿದೆ. ಅಹಂಕಾರಿ, ಸ್ವಾರ್ಥಿ, ವಿಪರೀತ ಕಾಮುಕ ಅಂತಹ ಒಬ್ಬ ಮನುಷ್ಯ ಇರ್ತಕ್ಕಂತಹ ಪರಸ್ತ್ರೀ ಮೇಲೆ ಕಣ್ಣು ಹಾಕ್ತಕ್ಕಂತಹ ದುರಾಲೋಚನೆಯನ್ನು ಮಾಡ್ತಕ್ಕಂಥ ಅವನು ನನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ. ನಾನು ಪತಿವ್ರತೆ, ನಾನೀಗೇನ್ ಮಾಡ್ಬೇಕು, ನನಗೇನಾದ್ರೂ ಒಂದು ದಾರಿ ತೋರಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಆಗ ಗುರುಗಳೇನ್ ಮಾಡ್ತಾರೆ, ಜಗನ್ಮಾತೆಯ ಮಂತ್ರವನ್ನ ಆ ಶಚಿ ದೇವಿಗೆ ಉಪದೇಶ ಮಾಡ್ತಾರಂತೆ. ನೀನು ಈ ದೇವಿಯ ಆರಾಧನೆಯನ್ನ ಮಾಡು, ನಿನಗೆ ಮಾರ್ಗ ಸಿಗುತ್ತೆ ಅಂತ ಹೇಳ್ತಾರಂತೆ. ಆಗ ಅವಳು ಶಚಿದೇವಿ ಅತ್ಯಂತ ಗುರುಗಳಿಂದ ಉಪದೇಶ ಮಾಡಿರ್ತಕ್ಕಂತಹ ಆ ಮಂತ್ರವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ, ಅದೇ ಹೇಳೋದು, ಯಾವಾಗಲೂ ಕೂಡ ಯಾವುದೇ ಒಂದು ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಫಲ ಅಂತ ಹೇಳಿ. ಹಾಗಾಗಿ ಯಾವುದೇ ವಿಧವಾಗಿರ್ತಕ್ಕಂಥ ಅನುಮಾನ ಇಲ್ಲದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆ ದೇವಿಯನ್ನ ಆರಾಧನೆ ಮಾಡ್ತಾಳೆ, ಅರ್ಚನೆಯನ್ನ ಮಾಡ್ತಾಳೆ, ನಾನಾ ರೀತಿಯಾಗಿರ್ತಕ್ಕಂತಹ ಪೂಜೆಗಳನ್ನ ಮಾಡ್ತಾಳೆ. ಆಗ ಆ ಒಂದು ಪೂಜೆಯ ಫಲದಿಂದ ಇಂದ್ರ ಎಲ್ಲಿದ್ದಾನೆ ಅನ್ನುವಂತಹ ಒಂದು ಶಕ್ತಿ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಆ ಒಂದು ಶಕ್ತಿ ಪ್ರಾಪ್ತವಾಗತ್ತೆ. ಇಂದ್ರ ಎಲ್ಲಿದ್ದಾನೆ ಅನ್ನುವಂಥದ್ದು ಅವಳಿಗೆ ಗೋಚರವಾಗತ್ತೆ. ಆಗ ಅವಳು ಸೀದಾ ಇಂದ್ರನ ಹತ್ರ ಬರ್ತಾಳೆ. ಬಂದು ಕೇಳ್ತಾಳೆ, ಸ್ವಾಮಿ ಈ ತರ ಒಂದು ಏರ್ಪಾಡಾಗೋಗಿದೆ, ನಾನೇನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಇಂದ್ರ ಏನು ಹೇಳ್ತಾನೆ ಅಂತಂದ್ರೆ, ನೋಡು
ನೀನ್ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇದೀಯಾ? ಇದಕ್ಕೆ ನಾನು ಒಂದು ಪರಿಹಾರವನ್ನ ಹೇಳ್ತೇನೆ. ಏನು ಅಂತಂದ್ರೆ, ಸಾಮಾನ್ಯವಾಗಿ ಈ ಅಧಿಕಾರ, ಸಂಪತ್ತು, ಆಸ್ತಿ ಇತ್ಯಾದಿ ಬಂದಾಗ ಆ ಮನುಷ್ಯನ ಒಂದು ಮೈಂಡ್, ಬುದ್ಧಿ ತಿರುಗುತ್ತೆ. ಆಗ ಅವನು ವಿಚಿತ್ರವಾಗಿ ಆಡ್ತಾನೆ. ಅವನು ಒರಿಜಿನಲ್ ಆಗಿ ಹೇಗಿದ್ದ ಅವನು ಆಗಿರೋದಿಲ್ಲ, ವಿಚಿತ್ರವಾಗಿ ಆಡೋಕ್ ಶುರು ಮಾಡ್ತಾನೆ. ಹಾಗಾಗಿ ಅದೇ ರೀತಿ ಇವನಿಗೆ ಭ್ರಮಣೆ ಆಗೋಗಿದೆ. ಏನ್ ಮಾಡಬೇಕು ಅಂತಂದ್ರೆ, ಅವನಿಗೆ ಹೇಳು, ಋಷಿ ಮುನಿಗಳಿಂದ ಮಹಾತ್ಮರನ್ನ ನೀನ್ ಆಡ್ಸು ಅಂತ ಹೇಳ್ಬೇಕು. ಯಾವಾಗ ಅವನ ನಿನಗೋಸ್ಕರ ಅವನೇನ್ ಮಾಡ್ತಾನೆ, ಕಾಮಾಂಧನಾಗ್ಬಿಡ್ತಾನೆ. ನೀನ್ ಬೇಕು ಅಂತ ಕೇಳ್ತಿರೋದ್ರಿಂದ ಅವನಿಗೆ ಅಷ್ಟು ಒಳ್ಳೆ ಯೋಚನೆ ಮಾಡುವಂತ ಶಕ್ತಿ ಇಲ್ಲ ಅವನಿಗೆ. ಅವನೇನ್ ಮಾಡ್ತಾನೆ, ಆ ಋಷಿ ಮುನಿಗಳನ್ನ ಕೆಣಕ್ತಾನೆ. ಯಾವಾಗ ಅವನು ಕೆಣಕು ಬಿಡ್ತಾನೋ ಅವನು ಶಾಪಗ್ರಸ್ತನಾಗ್ಬಿಡ್ತಾನೆ. ಯಾಕೆಂದ್ರೆ ಇವನಿಗೂ ಕೂಡ ಅನುಭವ ಇದೆ, ಇವನು ಕೂಡ ರಾಜನಾಗಿದ್ದ, ಇವನಿಗೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಏನು ತೊಂದರೆಗಳು, ಶಾಪಗಳು ಉಂಟಾಗಿದೆ. ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅನ್ನೋ ಅವನ ಸ್ವ ಅನುಭವದಲ್ಲಿ ಅವನು ಹೇಳ್ತಾನೆ, ಈ ಋಷಿ ಮುನಿಗಳನ್ನ ನೀನು ಡಿಸ್ಟರ್ಬ್ ಮಾಡೋದಕ್ಕೆ ಹೇಳು. ಅವನು ಡಿಸ್ಟರ್ಬ್ ಮಾಡ್ತಾನೆ. ಆಗೇನಾಗತ್ತೆ, ಅವರು ಶಾಪ ಕೊಡ್ತಾರೆ, ಇವನು ಶಾಪಗ್ರಸ್ತನಾಗ್ಬಿಡ್ತಾನೆ. ಯಾವಾಗ ಅವನು ಶಾಪಗ್ರಸ್ತನಾಗ್ಬಿಡ್ತಾನ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅಲ್ಲಿಗೆ ಮುಗಿದೋಯ್ತು ಅವನ ಕತೆ. ಹಾಗಾಗಿ ನೀನು ಹಾಗೆ ಮಾಡು ಅಂತ ಹೇಳ್ತಾನೆ. ಆಗ ನೋಡಿ ಏನ್ ಮಾತನ್ನು ಹೇಳ್ತಾರೆ ಇಲ್ಲಿ ಅಂತಂದ್ರೆ, ವಿದ್ಯಾಂ ಪ್ರಾಪ್ಯ ಗುರೋರ್ದೇವಿ ತ್ರಿಪುರ ಸುಂದರಿ ಸಮ್ಯಗಾರಾಧಯ ಮಾಸ ಬಲಿಪುಷ್ಪಾರ್ಚನೆ ಶುಭೈ ಅಂತ ಹೇಳಿ, ಅಂದ್ರೆ ಆ ದೇವಿಯ ಅರ್ಚನೆಯನ್ನ ಮತ್ತೆ ಆ ಜಗನ್ಮಾತೆಯ ಅರ್ಚನೆಯನ್ನ ಮಾಡ್ತಾಳೆ, ಪೂಜೆಯನ್ನ ಮಾಡ್ತಾಳೆ. ಆ ತ್ರಿಪುರ ಸುಂದರಿ ದೇವಿಯನ್ನ ನಾನಾ ವಿಧವಾಗಿ ಅವಳು ಆರಾಧನೆಯನ್ನ ಮಾಡ್ತಾಳಂತೆ. ಮಾಡಿ ಆದ್ಮೇಲೆ ಈ ಒಂದು ವಿಚಾರವನ್ನು ಅವನು ಕೇಳಿದ್ಲಲ್ಲ, ಇಂದ್ರನಿಂದ ಇದ್ರ ಮಾಡು ಅಂತ ಹೇಳಿದ್ಲಲ್ಲ, ಆ ರೀತಿ ಅವಳು ಮಾಡಿ ಜಗನ್ಮಾತೆಯ ಪೂಜೆಯನ್ನ ಮಾಡ್ತಾಳೆ. ಮಾಡಿದಾಗ ಆ ಜಗನ್ಮಾತೆಯ ಅನುಗ್ರಹದಿಂದ ಅವಳು ಈ ಒಂದು ಪೂಜೆಯಿಂದ ಅವಳು 3 ಸಂಕಷ್ಟಗಳಿಂದ ಪರಿಹಾರ ಆಗ್ಬಿಡ್ತಾವೆ. ಅವಳಿಗೆ 3 ಸಂಕಷ್ಟಗಳು ಪರಿಹಾರ ಆಗ್ಬಿಡುತ್ತಂತೆ. ಯಾವುದು ಅಂತಂದ್ರೆ, ಅವನು ಆ ಒಂದು ರಾಜನಿಂದ ಅವಳಿಗೆ ಪಟ್ಟಿ ಮಹಿಷಿ ಆಗಬೇಕು ಅಂತ ಬಂದಿರತಕ್ಕಂಥ ಸಂಕಷ್ಟ ನಿವಾರಣೆ ಆಗ್ಬಿಡುತ್ತೆ. ಅದಲ್ಲದೆ ಅಲ್ಲಿ ಇಂದ್ರನೂ ಕೂಡ ತಾನು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗಿರ್ತಕ್ಕಂತಹ ಕಾರಣ ಆ ಬ್ರಹ್ಮಹತ್ಯಾ ದೋಷದಿಂದ ಕೂಡ ಅವನು ಮುಕ್ತನಾಗ್ಬಿಡ್ತಾನೆ. ಅಲ್ಲಿಂದ ಮುಂದೆ ಮರಳಿ ಆ ರಾಜನ ಅವನನ್ನು ಇಳಿಸಿದ ಮೇಲೆ ಈ ಇಂದ್ರ ಹೋಗಿ ಮತ್ತೆ ತನ್ನ ರಾಜ್ಯವನ್ನ ಪಡೆಯುವಂತಹ 3 ಒಳ್ಳೆಯ ಕಾರ್ಯಗಳು ನಡೆದೋಗ್ಬಿಡುತ್ತೆ. ಹಾಗಾಗಿ ಒಂದು ಪೂಜೆಯಿಂದ 3 ಶುಭ ಕಾರ್ಯಗಳು ಆಗತ್ತೆ. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಾರ್ಯ ಯಾರಿಂದ ನಡೀತು? ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯಿಂದ. ಲಲಿತಾ ತ್ರಿಪುರ ಸುಂದರಿನ ಪೂಜೆ ಮಾಡಿದವರು ಯಾರು? ಪುಲೋಮ ಜಾರ್ಚಿತ. ಪುಲೋಮ ಅಂದ್ರೆ ಹೇಳಿದ ಪುಲೋಮಜ ಅಂದ್ರೆ ಯಾರು? ಶಚಿದೇವಿ, ಇಂದ್ರನ ಪತ್ನಿ. ಅಂತಹ ಪತಿವ್ರತೆಯಾಗಿರ್ತಕ್ಕಂತಹ ಆ ಪುಲೋಮಜಾಳಿತ ಪೂಜೆಯನ್ನ ಅವಳು ಪಡ್ಕೊಂಡಂತಹ ಆ ಜಗನ್ಮಾತೆ ಪುಲೋಮಜಾರ್ಚಿತ ಅಂತ ಹೇಳಿ. ಸಾಮಾನ್ಯವಾಗಿ ಇಂತಹ ಈ ಪತಿವ್ರತೆಯರ ಕಥೆ ಯಾವ್ದಾದ್ರು ಇರ್ಬೋದು, ಲೋಪಮುದ್ರ ಇರ್ಬೋದು, ಸೀತಾಮಾತೆ ಇರ್ಬೋದು, ಆಯ್ತಾ, ಇದು ಈ ಪುಲೋಮಜಾರ್ಚಿತ ಇಂದ್ರನ ಹೆಂಡತಿ ಶಚಿ ಅವಳು. ಹೀಗೆ ಪತಿವ್ರತೆಯ ಕಥೆಗಳನ್ನ ಕೇಳಿದಾಗ ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ ತಥಾ ಅಂತ ಹೇಳಿ ಇಂತಹ ಪತಿವ್ರತೆಯರ ಕಥೆಯನ್ನ ಕೇಳಿದಾಗ ಏನಾಗುತ್ತೆ, ನಾವು ಮಾಡಿರ್ತಕ್ಕಂತಹ ಪಾಪಗಳು ನಶಿಸಿ ಹೋಗುತ್ತೆ ಅನ್ನೋ ಮಾತನ್ನ ಹೇಳ್ತಾ, ಇಂತಹ ಕಥೆಯನ್ನ ಕೇಳಿದಂತ ನೀವು ಹೇಳಿದಂತ ನಾವು ಪ್ರತಿಯೊಬ್ಬರಿಗೂ ಕೂಡ ಆ ದೇವಿಯ ಅನುಗ್ರಹ ಆಗಿ ಎಲ್ಲರ ಸಂಕಷ್ಟಗಳು ನಿವಾರಣೆ ಆಗ್ಲಿ, ಎಲ್ಲರ ಅಭಿಷ್ಟಗಳು ಕೂಡ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ನಾಮ ಬಂಧ ಮೋಚನಿ, ಅದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.